ಬೆಂಗಳೂರಿನಲ್ಲಿ ಮಳೆಯಿಂದಾಗಿ ಈಗ ಲೇಔಟ್ಗಳು ಮುಳುಗಡೆಯಾಗ್ತಾ ಇದೆ. ಅದರಲ್ಲೂ ಪ್ರೈವೇಟ್ ಲೇಔಟ್ಗಳು ಮೂಲ ಸೌಕರ್ಯಗಳನ್ನು ಕಲ್ಪಿಸದೆ ಲೇಔಟ್ಗಳ ನಿರ್ಮಾಣ ಮಾಡಲಾಗಿದೆ ಅಂತಕ್ಕಂಥದ್ದು ಡಿ.ಕೆ. ಶಿವಕುಮಾರ್ ಅವರ ಗಮನಕ್ಕೆ ಬಂದು ಈ ಎಲ್ಲ ಲೇಔಟ್ಗಳಿಗೆ ನೋಟಿಸ್ ಕೊಟ್ಟು ವಿಚಾರಣೆ ಮಾಡಿ ಅಂತಕ್ಕಂಥ ಆದೇಶವನ್ನು ಹೊರಡಿಸಿದ್ದಾರೆ. ನೋಡೋಣ ಬನ್ನಿ. ಖಾಸಗಿ ಲೇಔಟ್ಗೆ ಬಿಸಿ ಮುಟ್ಟಿಸಲು ಮುಂದಾದ ಸರ್ಕಾರ. ಬೆಂಗಳೂರಿನಲ್ಲಿರುವ ಖಾಸಗಿ ಲೇಔಟ್ಗಳಿಗೆ ನೋಟಿಸ್. ಖಾಸಗಿ ಲೇಔಟ್ಗಳ ಸರ್ವೆಗೆ ಸೂಚಿಸಿದ ಡಿಸಿಎಂ ಡಿ.ಕೆ.ಶಿ. ಮೂಲ ಸೌಕರ್ಯ ಕಲ್ಪಿಸದ ಲೇಔಟ್ಗಳ ವಿರುದ್ಧ ಕ್ರಮ. ಬೆಂಗಳೂರಿನಲ್ಲಿ ನಿರಂತರ ಮಳೆಯಿಂದ ಅವಾಂತರಗಳ ಸರಮಾಲೆಯೇ ಸೃಷ್ಟಿಯಾಗ್ತಿದೆ. ಒಂದು ಕಡೆ ಮನೆಗಳಿಗೆ ನೀರು ನುಗ್ತಿದ್ರೆ ಮತ್ತೊಂದು ಕಡೆ ಸಾವಿರಕ್ಕೂ ಹೆಚ್ಚು ಮರಗಳು ಧರೆಗುರುಳ್ತಾ ಇದೆ. ಯಲಹಂಕ ನಾರ್ಥ್ವುಡ್ ಅಪಾರ್ಟ್ಮೆಂಟ್ ಹಾಗೂ ವಿಲ್ಲಾಗಳಿಗೆ ನೀರು ನುಗ್ಗಿ ಪ್ರವಾಹವೇ ಸೃಷ್ಟಿಯಾಗಿದೆ. ಬೆಂಗಳೂರಿನಲ್ಲಿ ಮಳೆ ಅವಾಂತರಗಳು ಒಂದೆರಡಲ್ಲ. ಮನೆಗೆ ನೀರು ನುಗ್ಗಿದ್ರೆ ಲೇಔಟ್ಗಳಲ್ಲಿ ನೀರು ತುಂಬಿಕೊಂಡು ಜನರು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಖಾಸಗಿ ಲೇಔಟ್ಗಳಿಗೆ ಬಿಸಿ ಮುಟ್ಟಿಸಲಿಕ್ಕೆ ಇದೀಗ ಸರ್ಕಾರ ಮುಂದಾಗಿದೆ. ಡಿಸಿಎಂ ಡಿ.ಕೆ. ಶಿವಕುಮಾರ್ ಪ್ರವಾಹ ಪೀಡಿತ ಸ್ಥಳಗಳಿಗೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಯಲಹಂಕ ನಾರ್ಥ್ವುಡ್ ಅಪಾರ್ಟ್ಮೆಂಟ್ಗೆ ಭೇಟಿ ಕೊಟ್ಟು ಸಮಸ್ಯೆ ಆಲಿಸಿದ್ದಾರೆ. ಬಳಿಕ ರಾಜಕಾಲುವೆಯಲ್ಲಿ ಸರಾಗವಾಗಿ ನೀರು ಹರಿದು ಹೋಗುವಂತೆ ಕಾರ್ಯನಿರ್ವಹಿಸಲಿಕ್ಕೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟರು. ಪ್ಲಾನಿಂಗ್ ಇಲ್ಲದೆ ಲೇಔಟ್ ನಿರ್ಮಾಣ ಮಾಡಿದ್ದು ಮಳೆ ಬಂದರೆ ಸಮಸ್ಯೆ ಆಗ್ತಿದೆ. ಹೀಗಾಗಿ ಕೂಡಲೇ ಖಾಸಗಿ ಲೇಔಟ್ಗಳ ಸರ್ವೆ ಮಾಡೋದಕ್ಕೆ ಡಿಸಿಎಂ ಡಿ.ಕೆ.ಶಿ. ಸೂಚನೆ ಕೊಟ್ಟರು. ಇದು ಬೆಂಗಳೂರು ನಗರದಲ್ಲಿ ಎಲ್ಲೆಲ್ಲಿಂದ ಜಾಗ ಇದೆ ಅಲ್ಲ ಐಡೆಂಟಿಫೈ ಮಾಡೋಕ್ಕೆ ನಮ್ಮ ಅಧಿಕಾರಿಗಳಿಗೆ ಹೇಳಿದ್ದೀವಿ. ಕೂಡಲೇ ಕ್ರಮ ಕೈಗೊಳ್ತೀವಿ. ಯಾಕೆಂದರೆ ಎಲ್ಲೂ ತೊಂದರೆ ಆಗಬಾರ್ದು. ಕೆಲವನ್ನ ಅವರು ಸ್ಟಾಮ್ ವಾಟರ್ ಡ್ರೈನ್ನ ಮೊದಲೇ ಕನೆಕ್ಷನ್ ಕೊಟ್ಟಿದ್ದರೆ ಆ ಸಮಸ್ಯೆ ಆಗ್ತಿರಲಿಲ್ಲ. ಸೊ ಇಂಥ ಎಲ್ಲೆಲ್ಲಿ ಪ್ರತಿ ವರ್ಷ ಕೂಡ ನಮಗೆ ಸಮಸ್ಯೆ ಆಗ್ತದೆ ಅಂಥ ಕಡೆ ಸ್ಟೇಜ್ ಬೈ ಸ್ಟೇಜ್ ಅದನ್ನೆಲ್ಲ ಸರಿ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ತೀವಿ. ಬೆಂಗಳೂರಿನಲ್ಲಿ ದಿನೇ ದಿನೇ ಸಾವಿರಾರು ಖಾಸಗಿ ಲೇಔಟ್ಗಳು ತಲೆ ಎತ್ತುತ್ತಾ ಇದೆ. ಹಣದ ಆಸೆಗೆ ಮೂಲ ಸೌಕರ್ಯವನ್ನು ಕಲ್ಪಿಸದೆ ಲೇಔಟ್ ನಿರ್ಮಾಣವನ್ನು ಮಾಡ್ತಿದ್ದಾರೆ. ಒಳಚರಂಡಿ, ಕಾಲುವೆ ಸಮರ್ಪಕವಾಗಿ ನೀರು ಹೋಗಲಿಕ್ಕೆ ಸಾಧ್ಯವಾಗದ ರೀತಿಯಲ್ಲಿ ಲೇಔಟ್ಗಳ ನಿರ್ಮಾಣ ಆಗ್ತಾ ಇದೆ. ಲೇಔಟ್ಗಳ ನಿರ್ಮಾಣದ ನಿಯಮಗಳನ್ನೇ ಗಾಳಿಗೆ ತೂರಲಾಗ್ತಾ ಇದೆ. ಹಲವೆಡೆ ರಾಜಕಾಲುವೆ ಒತ್ತುವರಿ ಮಾಡಿ ಲೇಔಟ್ ನಿರ್ಮಾಣ ಮಾಡಲಾಗಿದೆ. ಹೀಗಾಗಿ ಅಂತಹ ಬಿಲ್ಡರ್ಗಳಿಗೆ ನೋಟಿಸ್ ಕೊಟ್ಟು ರಿಪೋರ್ಟ್ ಅನ್ನು ಕೊಟ್ಟು ಕ್ರಮ ವಹಿಸಲಿಕ್ಕೆ ಡಿಸಿಎಂ ಡಿ.ಕೆ.ಶಿ. ಸೂಚಿಸಿದ್ದಾರೆ. ಈಗ BDA ಲೇಔಟ್ ಆದರೆ ಸ್ವಲ್ಪ ಪ್ಲ್ಯಾನಾಗಿ ಮಾಡ್ತಾರೆ. ಇವ್ರು ತಕ್ಷಣ ಮಾರ್ಬಿಟ್ಟು ಹೊರಟೋಗ್ತಾರೆ. ಎಲ್ಲಿಗೆ ಬೇಕೋ ಅಲ್ಲಿ ಕನೆಕ್ಷನ್ ಕೊಡೋಲ್ಲ. ಅದಕ್ಕೆ ಎಲ್ಲ ಐಡೆಂಟಿಫೈ ಮಾಡ್ತಾಯಿದ್ದೀವಿ. ಅದಕ್ಕೆ ಅವ್ರಿಗೂ ಎಲ್ಲ ನೋಟಿಸ್ ಕೊಡ್ತೀವಿ. ಎಲ್ಲೆಲ್ಲಿ ಪ್ರೈವೇಟ್ ಲೇಔಟ್ ಇದ್ದಾರೆ ಅವ್ರಿಗೆಲ್ಲ ನೀವು ಹೀಗೆ ಅದನ್ನೆಲ್ಲ ಸ್ಟಾಮ್ ವಾಟರ್ ಡ್ರೈನ್ ಹೋಗಬೇಕು, ಆಮೇಲೆ ಸೀವ್ರೇಜ್ ಹೋಗಬೇಕು, ಅದಕ್ಕೆಲ್ಲ ಸರಿ ಮಾಡಿಕೊಡಿ ಅಂತ ಎಲ್ಲರಿಗೂ ಕೂಡ ನಾನು ನೋಟಿಸ್ ಕೊಡಿಸ್ತೀನಿ. ಅದು ಅವ್ರ ಡ್ಯೂಟಿ, ಅದು ಅವ್ರು ಮಾಡ್ಕೊಳ್ಬೇಕು. ಔಟ್ಲೆಟ್ ಎಲ್ಲಿ ಬೇಕೋ ಕನೆಕ್ಷನ್ ಕೊಡೋಣ. ಬಟ್ ಅವ್ರು ಒಳಗಡೆ ಏನು ಮಾಡಿದೆ ಇರೋದು ತಪ್ಪಿದೆ. ಅದಕ್ಕೆಲ್ಲ ಯಾರಿಗೆ ಅವರ ಜವಾಬ್ದಾರಿ, ಅದು ದುಡ್ಡು ಇಸ್ಕೊಂಡಿರ್ತಾರಲ್ಲ ಅವರು ಅಂಡರ್ಗ್ರೌಂಡ್ ಸೀವೇಜ್ ಮಾಡಬೇಕಾದ್ದು ಅವರ ಎಲ್ಲ ಡೆವಲಪರ್ಸ್ ಡ್ಯೂಟಿ. ಅದು ಆ ಕೆಲಸ ಅವ್ರಿಗೆ ಮಾಡೋಕ್ಕೆ ನಾವು ಮಾರ್ಗದರ್ಶನ ಕೊಡ್ತೀವಿ. ಒಟ್ಟಾರೆ ಬೆಂಗಳೂರಿನಲ್ಲಿ ಇಂತಹ ಖಾಸಗಿ ಲೇಔಟ್ಗಳ ಪ್ಲಾನಿಂಗ್ ಇಲ್ಲದೆ ನಿರ್ಮಾಣ ಮಾಡಿ ಮಳೆ ಅವಾಂತರಕ್ಕೆ ಸಾಕ್ಷಿ ಆಗ್ತಿದೆ. ಹೀಗಾಗಿ ಸರ್ವೆಯನ್ನು ಮುಗಿಸಿ ನಿಯಮ ಬಾಹಿರವಾಗಿ ನಿರ್ಮಾಣ ಮಾಡಿರೋರ ವಿರುದ್ಧ ಕ್ರಮ ವಹಿಸ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ಲೋಕೇಶ್ ಕೊಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.